ಗ್ರಾಮಾಂತರ ರಾಜಕೀಯ ಹೊಸ ವಿವಾದ ಭುಗಿಲೆದ್ದಿದೆ. ಗ್ರಾಮಾಂತರ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಈಗ ಅವರು ಸಚಿವ ವಿ ಸೋಮಣ್ಣ ಹಾಗೂ ಶಾಸಕ ಸುರೇಶ್ ಗೌಡ ವಿರುದ್ಧ ಬಹಿರಂಗ ಸಭೆಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ತಾಲೂಕಿನ ವಡರಳ್ಳಿ ಗ್ರಾಮದಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಗೌರಿಶಂಕರ್, ಪೆರಿಫೆರಲ್ ರಿಂಗ್ ರಸ್ತೆ ಯೋಜನೆ ಅನಗತ್ಯ. ಈ ಯೋಜನೆಯಿಂದ ಸುಮಾರು 700ರಿಂದ 600ಕ್ಕೂ ಹೆಚ್ಚು ರೈತ ಕುಟುಂಬಗಳು ಭೂಮಿಯನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ ಅಂತ ಆರೋಪಿಸಿದ್ದಾರೆ. ತುಮಕೂರು ಗ್ರಾಮಾಂತರ ವ್ಯಾಪ್ತಿಯ ನಂದಿಹಳ್ಳಿಯಿಂದ ನರಸಾಪುರದವರೆಗೆ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದನ್ನ ವಿರೋಧಿಸಿದಂತಹ ಅವರು, ರೈತರ ಜೀವನದ ಜೊತೆ ಚೆಲ್ಲಾಟ ನಡೀತಾ ಇದೆ. ರಿಯಲ್ ಎಸ್ಟೇಟ್ ಕುಳಗಳಿಗೆ ಅನುಕೂಲ ಮಾಡಿಕೊಡೋಕೆ ಈ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇವತ್ತು ನಾನು ಪ್ರಾರ್ಥನೆ ಮಾಡೋದು, ವಿ ಸೋಮಣ್ಣ ಅವ್ರನ್ನ ಈ ಜಿಲ್ಲೆಯಲ್ಲಿ ಮುದ್ದಮ್ಮೇಗೌಡರನ್ನ ಸೋಲಿಸಿ ಸೋಮಣ್ಣ ಅವರೆಲ್ಲ ಒಂದ್ ಕಡೆ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಅವ್ರಿಗೆ ಇವತ್ತು ನೀವೆಲ್ಲ ಕಳಿಸ್ಕೊಟ್ರಿ ಪುಣ್ಯಾತ್ಮರು. ಆಯ್ತಿರ್ಲಿ, ಸೋಲು ಗೆಲುವು ಸಹಜ. ಒಂದ್ಸರಿ ಅವರು ಒಂದ್ಸರಿ ನಾವು ಒಂದ್ಸರಿ ಇನ್ನೊಬ್ಬ ಸೋಲೋದು ಸಹಜ ರಾಜಕಾರಣದಲ್ಲಿ. ಆದ್ರೆ ಸೋಮಣ್ಣ ಅವರೇ, ನಾನು ಒಡ್ಡಳ್ಳಿ ನಮ್ಮ ಜನರ ಪರವಾಗಿ, ನನ್ನ ತಾಯಂದರ ಪರವಾಗಿ, ಈ ಭಾಗದ ರೈತರ ಪರವಾಗಿ ನಾನು ಸೋಮಣ್ಣ ಅವ್ರಿಗೆ ಮನವಿ ಮಾಡ್ತೇವೆ. ಸೋಮಣ್ಣವ್ರ ಮತ್ತೆ ಕೇಳಿಸ್ಕೋಬೇಕು, ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಈ ಜನ ಋಣ, ನೀವು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ, ನಾವಿಲ್ಲ ಅನ್ನಲ್ಲ. ಒಳ್ಳೆ ಅದ್ಭುತವಾದಂತ ಕೆಲಸವನ್ನ ನೀವು ಒಬ್ಬ ಕೇಂದ್ರ ಸಚಿವರಾಗಿ ಇವತ್ತು ನಮ್ಮ ತುಮಕೂರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ. ನಿಮ್ಮನ್ನೇ ನಂಬ್ಕೊಂಡು ಸೋಮಣ್ಣ ಅವ್ರು ಗೆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಜೀವನಕ್ಕೆ ದಾರಿ ಆಗ್ತಾರೆ ಅಂತ ನಂಬಿಕೆ ಐತಿ. ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಓಟ್ ಕೊಟ್ಟವರು, ನಾನು ನಿಮಗೆ ಮನವಿ ಮಾಡ್ತೀನಿ ಸೋಮಣ್ಣ ಅವರೇ. ಇವತ್ತೇನು ನಂದಿಹಳ್ಳಿ ಮೇಲೆ ಇವತ್ತು ಕೌತ್ಮಾನಹಳ್ಳಿ, ಬೈಲ್ಸಂದ್ರ, ಗೂಡೂರಿ, ಒಡ್ರಳ್ಳಿ ಮೇಲೆ ಚಿಕ್ಕಸಾರಂಗಿ, ದೊಡ್ಡಸಾರಂಗಿ, ಆ ತರ ಮಲ್ಸಂದ್ರ, ನರಸಾಪುರಕ್ಕೆ ಇವತ್ತೇನು ಒಂದು ಪೆರಿಫೆರಲ್ ರಿಂಗ್ ರಸ್ತೆ ಮಾಡಬೇಕು, ರಿಂಗ್ ರಸ್ತೆ ಮಾಡಬೇಕು ಅಂತ ಇವತ್ತೇನು ನೀವು ಹೊರಟಿದ್ದೀರೋ, ದಯವಿಟ್ಟು ನಿಲ್ಲಿಸಿ. ಯಾಕೆ ನಿಲ್ಲಿಸಬೇಕು ಅಂದ್ರೆ ಸುಮಾರು ಇವತ್ತು 740 ರೈತ ಕುಟುಂಬಗಳು ಇವತ್ತು ಬೀದಿಗೆ ಬರ್ತವೆ. ಸೋಮಣ್ಣ ಅವರೇ, ನಿಮ್ಗೆ ಓಟ್ ಹಾಕಿದ್ದು ರೈತರನ್ನು ಉಳಿಸಿ ಅಂತ ಹೇಳಿಬಿಟ್ರೆ ಯಾವುದೇ ಕಾರಣಕ್ಕೂ 740 ಕುಟುಂಬಗಳನ್ನ ಬೀದಿಗೆ ತಂದು ವಿಷ ಕುಡಿದು ಆತ್ಮಹತ್ಯೆ ಮಾತುಕರ ಅಂತ ಮಟ್ಟಿಗೆ ದಯವಿಟ್ಟು ಅದು ಪ್ರಯತ್ನ ಪಡೋದು ಬೇಡ. ಸೋಮಣ್ಣ ಅವರೇ, ನಿಮ್ ಮನವಿ ಮಾಡ್ತೇನೆ, ದಯವಿಟ್ಟು ನಮ್ಮೆಲ್ಲರೂ ಈ ಕಡೆ ಭಾಗದ ಎಲ್ಲರ ಪರವಾಗಿ ಸುಮಾರು ನನಗಿರೋ ಮಾಹಿತಿ ಪ್ರಕಾರ 630 ಎಕರೆ ಜಮೀನು ಹೋಗ್ತದೆ. ಇವತ್ತು 630 ಎಕರೆ ಜಮೀನು ಕಾನೂನು ಪ್ರಕಾರ ಏನಿರೋದು ಒಣ ಭೂಮಿ ತಗೋಬೇಕು ಅಂತೇಳಿ, ರೈತರ ಒಣ ಭೂಮಿ ಮಾತ್ರ ರಸ್ತೆಗೆ ತಗೋಬೇಕು ಅಂತ ಕಾನೂನು ಐತೆ. ಆದ್ರೆ ಇವೆಲ್ಲನೂ ಕೂಡ ಗಾಳಿ ತೂರಿ ನೀವು ಮಾಡುವಂತದ್ದೇನು, ಇವತ್ತು ಅಗ್ರಿಕಲ್ಚರ್ ಕೃಷಿ ಮಾಡುವಂತ ಒಳ್ಳೊಳ್ಳೆ ಎಲೆ, ಒಳ್ಳೊಳ್ಳೆ ಅಡಿಕೆ ಗಿಡ, ಒಳ್ಳೊಳ್ಳೆ ಬಾಳೆ, ತೆಂಗು, ಒಳ್ಳೊಳ್ಳೆ ರೈತ ಕೂಲಿ ಮಾಡೋ ಬೆವರ್ಸು ಒಂದ್ ಮನೆ ಕಟ್ಟಿದ್ರೆ ಮನೆ, ಇವೆಲ್ಲ ಸಮೇತ ನೀವು ಡೆಮಾಲಿಷ್ ಮಾಡಿ ಇವತ್ತು ರಸ್ತೆ ಮಾಡ್ಲೇಬೇಕು ಅಂತ ಹೊಟ್ಟಿದಿರಲ್ಲ. ಕಾರಣ ಏನು? ಯಾಕೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾನ? ಇವತ್ತು ಸುಮಾರು ಕೇವಲ 4ರಿಂದ 5 ಜನ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾಗದಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ಕೋಬೇಕು ಅಂತ ಒಬ್ಬ, ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅಂತ ಒಬ್ಬ, ಅವರವರ ಜೀವನ ಸಾಗಿಸಕ್ಕೆ ಒಂದು 8 ಜನ ರಿಯಲ್ ಎಸ್ಟೇಟ್ ಮಾಫಿಯಾಗಳನ್ನ ಬೆಳೆಸಕ್ಕೋಸ್ಕರ ನಾವು ನಮ್ಮ 740 ರೈತರನ್ನ ಯಾವುದೇ ಕಾರಣಕ್ಕೂ ಬಲಿಪಶು ಮಾಡುವಂತ ಕೆಲಸವನ್ನ ಸೋಮಣ್ಣ ಅವರೇ, ನಮ್ಮ ಒಡ್ಡಳ್ಳಿ ಜನತೆ ರೈತರ ಪರವಾಗಿ ನಿಮ್ಮ ಕಾಲು ನಮಸ್ಕಾರ ಮಾಡ್ಕೊಳ್ತೀನಿ. ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಇದೇ ವೇಳೆ ಈ ಯೋಜನೆಯನ್ನ ತಕ್ಷಣ ಕೈಬಿಡೋಕೆ ನಾನು ಮನವಿ ಮಾಡ್ತೇನೆ. ರೈತರ ಮತ ಪಡೆದು ಬಂದಿರುವಂತಹ ಸೋಮಣ್ಣ ಮತ್ತು ಸುರೇಶ್ ಗೌಡ ಅವರು ರೈತರ ಹಿತವನ್ನ ಕಾಯಬೇಕು ಅಂತ ಗೌರಿಶಂಕರ್ ಅವರು ಆಗ್ರಹಿಸಿದ್ದಾರೆ. ರಿಂಗ್ ರಸ್ತೆ ಯೋಜನೆ ಕುರಿತು ಸ್ಥಳೀಯ ರೈತರು ಮತ್ತು ಜನಪ್ರತಿನಿಧಿಗಳ ನಡುವೆ ಚರ್ಚೆ ತೀವ್ರಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ವಿಷಯ ರಾಜಕೀಯವಾಗಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುವಂತಹ ಸಾಧ್ಯತೆ ಇದೆ. ಮಧು, ಕರ್ನಾಟಕ ಟಿವಿ, ತುಮಕೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್ಸಿ ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್ಎ ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ.
ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.